ಚೆನ್ನಾಗಿರ್ತಾರೆ, ಇವತ್ತು ಅವ್ರು ಇರೋದೇ ಇಲ್ಲ. ಬೆಳಿಗ್ಗೆ ಚೆನ್ನಾಗಿರ್ತಾರೆ, ಮಧ್ಯಾಹ್ನ ಅವ್ರು ಇರೋದೇ ಇಲ್ಲ. ಅಂಥದ್ರಲ್ಲಿ 4 ಜನಕ್ಕೆ ಉಪಕಾರಿಯಾಗು ಅನ್ನುವಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಮ್ಮ ರಾಮಚಂದ್ರನ್ ಅವರು ಸಾಕಷ್ಟು ರೀತಿಯ ಸಾಮಾಜಿಕ ಕಾರ್ಯಗಳನ್ನು ಮಾಡೋದ್ರ ಜೊತೆಗೆ ಹೊಸದಾದ ಒಂದು ಕಾರ್ಯಕ್ರಮ, ಹೊಸದಾದ ಒಂದು ವಿಭಿನ್ನ ಕಾರ್ಯಕ್ರಮಕ್ಕೆ ನಮ್ಮ ಮಂಜು ಕವಿಯವರ ಜೊತೆಗೂಡಿಕೊಂಡು ಒಂದು ವಿಭಿನ್ನವಾದಂತಹ ಸಾಹಸವನ್ನು ಮಾಡಿದ್ದಾರೆ. ಆ ಸಾಹಸ ಬಹುಶಃ ಜನಮೆಚ್ಚುಗೆಗೆ ಪಾತ್ರವಾಗಬಹುದು ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ನಾವು ಆರಂಭದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಕೆಲವೊಬ್ಬರನ್ನ ನೆನೆಸ್ಕೊಂತೀವಿ. ಅದರಲ್ಲಿ ಮುಖ್ಯವಾಗಿ ದೇವರು, ಪ್ರಾರ್ಥನೆ, ನಂಬಿಕೆ, ವಿಶ್ವಾಸಗಳನ್ನು ಇಟ್ಟುಕೊಂಡು ಕಾರ್ಯಕ್ರಮವನ್ನು ಆರಂಭ ಮಾಡೋದುಂಟು. ಹಾಗಾಗಿ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ಸರ್ವಶಕ್ತಿ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮದ ಮುಖ್ಯ ರೂವಾರಿಯಾದ ರಾಮಚಂದ್ರನ್ ಅವರ ಕುರಿತಾಗಿ ಒಂದು ವಿಡಿಯೋ ಇದೆ. ಆ ವಿಡಿಯೋನ ಪ್ರಸಾರ ಮಾಡ್ತಿದ್ವಿ, ದಯವಿಟ್ಟು ಎಲ್ಲರೂ ವೀಕ್ಷಣೆ ಮಾಡಬೇಕು. ಲೈಟ್ಸ್ ಆಫ್. ಕಲಾವಿದರು ಅನ್ನೋದಕ್ಕಿಂತ ಹೋರಾಟದ ಹಾಡುಗಳನ್ನ, ಇನ್ನಿತರ ಭಕ್ತಿಗೀತೆಗಳನ್ನ ನಾವು ದೇವಸ್ಥಾನಗಳಲ್ಲಿ ಅಲ್ಲಿ ಇಲ್ಲಿ ಆಡ್ಕೊಂಡು ಸ್ವಲ್ಪ ಮಟ್ಟಿಗೆ ಅನುಭವ ಇತ್ತು. ಈಗ ಜೊತೆಗೆ ನಮ್ಮ ಗುರುರಾಜ್ ಅವರು, ಜ್ಞಾನ ಗುರುರಾಜ್ ಅವರು ಅಣ್ಣ ಈ ಹಾಡನ್ನ ನಮ್ಮ ಮಂಜು ಕವಿಯವರು ತುಂಬಾ ಚೆನ್ನಾಗಿ ಬರ್ತಿದ್ದಾರೆ. ಜೊತೆಗೆ ಇದರಲ್ಲಿ ತುಂಬಾ ಬದಲಾಗುವಂತ ಸಾಧ್ಯತೆಗಳಿದ್ದಾವೆ. ಯಾರ್ಯಾರು ಕೋಟ್ಯಾಧೀಶ್ವರಿ ಇದ್ದಾರೆ ಅವರಿಗೆ ಒಂದು ಬದಲಾಗಬಹುದು, ಒಂದು 10% ಆದ್ರು ಅಂತ ಹೇಳ್ಬಿಟ್ಟು ಈ ಹಾಡನ್ನ ನೀವು ಒರಿಜಿನಲ್ ಆಗಿ ನೀವು ಇದೀರಾ. ಯಾವ ಬಣ್ಣ ಹಾಕಕ್ ಹೋಗ್ಬೇಡಿ. ಬಣ್ಣ ಹಾಕಿದ್ರೆ ನೀವು ಬಣ್ಣ ಹಿಂದೆ ಒಂದು ಮುಂದೆ ಒಂದು ಆಗ್ಬಿಡುತ್ತೆ. ನೀವು ನಿಜವಾಗ್ಲೂ ನೇರವಾಗಿ ಏನಿದ್ದೀರಾ, ಒರಿಜಿನಾಲಿಟಿ ಏನಿದೆ ಅದನ್ನೇ ನೀವು ಇಟ್ಕೊಂಡು ನೀವು ಅದೇ ಥರನೇ ಆಡಿ. ನಿಮ್ಮ ಬಣ್ಣ ಹಚ್ಚೋ ಕೆಲಸ ನಿಮ್ಗೆ ಆಗಬಾರ್ದು. ನೀವು ನೇರವಾಗಿ ಕೆಲಸ ಮಾಡೋರು ನೇರವಾಗಿ ಆಡಿ ಅಂತ ಹೇಳ್ಬಿಟ್ಟು ನನ್ನ ಗುರುರಾಜ ಸಹೋದರರು ಹೇಳಿದ್ರು. ಅದಕ್ಕೆ ಮಂಜುವರ ಹತ್ರ ಇವರು ಕಷ್ಟ ಮೇಲೆ ಆಗ್ಬೇಕು ಅಂತ ಹೇಳಿದ್ರು. ಆ ಒಂದು ಉದ್ದೇಶ ಏನಂದ್ರೆ, ಕೋಟ್ಯಾಧೀಶರು ಇದ್ದಾರೆ ಅಂತ ನಮ್ಗೆ ಹೊಟ್ಟೆ ಕಿಚ್ಚಿಲ್ಲ. ಅವರು ಕಷ್ಟಪಟ್ಟು ಏನ್ ಮಾಡಿದಾರೋ, ಅವ್ರು ಯಾವ ರೀತಿ ದುಡ್ಡು ಮಾಡ್ತಾರೆ ಅನ್ನೋದು ಮುಖ್ಯ ಅಲ್ಲ. ಮಾಡಿ ಸಂತೋಷ. ಅಪ್ಪ ಅವ್ರು ಹೇಳ್ತಾ ಇರ್ತಾರೆ, ನೀವು ಎಲ್ಲಾದ್ರೂ ದುಡ್ಡು ಮಾಡಿ, ಕಾನೂನು ಅಡಿಯಲ್ಲಿ ಮಾಡಿ, ಎಲ್ಲಾದ್ರೂ ಏನಾದ್ರೂ ಮಾಡಿ, ಒಳ್ಳೇದ್ ರೀತಿಯಲ್ಲಿ ಮಾಡಿ, ಹಣ ಮಾಡಿ ಅಂತ. ಹಣ ಮಾಡ್ಲಿ, ಸಂತೋಷ. ಅಟ್ಲೀಸ್ಟ್ ಹಣ ಮಾಡಿದ್ರಲ್ಲಿ 100 ರೂಪಾಯಲ್ಲಿ 1 ರೂಪಾಯಿ ಆದ್ರೂ, 1000 ರೂಪಾಯಲ್ಲಿ 10 ರೂಪಾಯಿ ಆದ್ರೂ ನೀವು ದಾನ ಧರ್ಮ ಮಾಡಿ ಅನ್ನೋದಕ್ಕೆ ಮೆಸೇಜ್ ಕೊಡೋದಕ್ಕೆ ಕೋಟ್ಯಾಧೀಶ್ವರ್ ಯಾರಿದ್ದಾರೆ, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಕೊಂಡು ಕುಳಿಯೋ ತರ ಮಾಡ್ತಾ ಇದಾರೆ ಅಂತವ್ರಿಗೆ ಒಂದು ಮೆಸೇಜ್ ಕೊಡೋ ರೀತಿಯಲ್ಲಿ ನನ್ನ ಸಹೋದರ ಮಂಜು ಕವಿಯರವರು ನೀವೇ ಆಡ್ಬೇಕು ಅಂತೇಳಿ ನಾವು ಯಾರಾದ್ರೂ ಒಳ್ಳೆ ಸಿಂಗರ್ಸ್ ಹತ್ರ ಆಡ್ಸೋಣ ಅಂತ ಹೇಳಿದ್ವಿ. ಆದ್ರೆ ಒಂದೇ ಟೈಮಲ್ಲೇ ಒಂದೇ ಲೈನಲ್ಲೇ ಆಡಿಸ್ಬಿಟ್ರು ನನ್ನ. ಯಾವ್ದು ಟ್ರೈನು ಇದು ಇನ್ನೊಂದು ಯಾವ್ದು ನಮ್ಗೆ ತಗೊಂಡಿಲ್ಲ. ನಮ್ಗೆ ಒಂದೇ ಲೈನಲ್ಲೇ, ನನಗೆ ಒಂದೇ ದಿನದಲ್ಲೇ ಈ ಹಾಡನ್ನ ಹಾಡೋದಕ್ಕೆ ಹಣ ಪ್ರೊಫೆಷನಲ್ ಆಗಿ ಸಿಂಗರ್ಸ್ ಇದ್ರು ಸಡನ್ ಆಗಿ ಒಂದೇ ದಿನದಲ್ಲಿ ಮುಗಿಸೋದು ಕಷ್ಟ ಆಗುತ್ತೆ. ಅಂಥದ್ದನ್ನ ಒಂದೇ ದಿನದಲ್ಲಿ ಮುಗಿಸಿದ್ದೀರ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ನಾನು ಋಣಿಯಾಗಿರ್ತೀನಿ. ಬರೋ ಜನ್ಮ ಅಂತಿದ್ರೆ ಮಂಜು ಕವಿಯವರು ನನ್ನ ಒಡಹುಟ್ಟಿದವರು ಅಣ್ಣನ ತಮ್ಮನ ಆಗ್ಲಿ ಹುಟ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಯಾಕೆಂದ್ರೆ ಯಾರಿಗೂ ತಾನು ಬೆಳೆಯೋದಲ್ಲ, ತನ್ನಿಂದ 10 ಜನ ಬೆಳೆಸೋ ಮನಸ್ಸು ಯಾರಿಗಿರುತ್ತೋ ಅವರು ಅಜರಾಮರವಾಗಿರ್ತಾರೆ ಅನ್ನೋದು ಈ ಹೋರಾಟಗಾರರಲ್ಲಿ ಮತ್ತೆ ಈ ಕಲಾಕಾರರಲ್ಲಿ ಇದ್ರೆ ನಿಜವಾಗ್ಲೂ ಅವರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ಅನ್ನೋದೇ ನಮ್ಮ ಎಲ್ಲರ ಗುರಿ. ಆದ್ರಿಂದ ಇವತ್ತು ನಾನ್ ಬೆಳೆಯೋದಲ್ಲ, ನನ್ನಿಂದ 10 ಜನ ಬೆಳೆಸಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಆಗ್ಬೋದು, ಮತ್ತೆ ಕಲಾವಿದರ ಎಲ್ಲಾ ರೀತಿಯ ಸಮಾಜದಲ್ಲಿ ಆಗೋ ಯಾವುದೇ ರೀತಿಯ ಹೋರಾಟಗಳಾಗ್ಲಿ, ಒಳ್ಳೇದು ಕೆಟ್ಟದ್ದು ಅಂದಿರ ಭಾಗಿಯಾಗಿ ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡಬೇಕು. ಈ ಒಂದು ಸಾಂಗ್ ಏನಿದೆ, ಹಾಡು ಇಡೀ ರಾಷ್ಟ್ರ ಮಟ್ಟದಲ್ಲಿ ಬೆಳಗಲಿ, ನಮ್ಮ ಮಂಜು ಕವಿಯವರ ಹೆಸರು ಉಳಿಲಿ, ಜೊತೆಗೆ ನಮಗೂ ಅವಕಾಶ ಕೊಟ್ಟಿದ್ದಾರೆ. ಇದರಿಂದ ಜನ ಬದಲಾವಣೆ ಆಗಲಿ ಅನ್ನೋದೇ ಒಂದು ಉದ್ದೇಶ. ಇನ್ನೊಂದು ಒಂದೇ ಒಂದು ಆಸೆ ಏನಿದೆ ಅಂದ್ರೆ, ಇದು
ದುರಾಸೆ ಆಸೆ ಪಟ್ಟವರಿಗೆ ಕೊಟ್ಟಿದ್ದ ಒಂದು ಕೊಡುಗೆ ಆದ್ರೆ ಇನ್ನೊಂದು ಕೊಡುಗೆ ನಾವು ನೆಕ್ಸ್ಟ್ ಕೊಡಬೇಕು ಅಂತಿದ್ದೀವಿ. ಅದೇನು ಅಂದ್ರೆ ಈ ಜಾತಿ ಧರ್ಮ ಅನ್ನೋರು ಯಾರಿದ್ದಾರೆ, ಜಾತಿ ಅನ್ನೋದೇ ಇಲ್ಲ, ನಾವೆಲ್ಲರೂ ಮನುಷ್ಯರ ಕುಲ, ಮನುಷ್ಯ ಜಾತಿ, ಮನುಷ್ಯ ಧರ್ಮ ಅನ್ನೋದು ಹೋಗ್ಬೇಕು ಅನ್ನೋದು ಹಾಡನ್ನ ಮೂಲಕ ನಾವು ಈ ರಾಜ್ಯಕ್ಕೆ ದೇಶಕ್ಕೆ ಕೊಡ್ಬೇಕು ಅಂತಿದ್ದೀವಿ. ಅದೊಂದು ಆಗ್ಬಿಟ್ರೆ ಜಾತಿ ಅನ್ನೋದು ಧರ್ಮ ಅನ್ನೋದು ನಿರ್ನಾಮ ಆಗ್ಬೇಕು, ಎಲ್ಲರೂ ಸಮಾನತೆಯಿಂದ ಹೋಗ್ಬೇಕು ಅನ್ನೋ ಆಸೆ ಇದೆ. ಅದು ಒಂದು ಹಾಡಿನ ಮೂಲಕ ಈ ಅತಿ ಶೀಘ್ರದಲ್ಲೇ ಕೊಡಬೇಕು ಅನ್ನೋ ಆಸೆ ಇದೆ. ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ಅಂತೇಳಿ ಈ ಒಂದು ಹಿರಿಯರಲ್ಲಿ ನಾನು ಪ್ರತಿಯೊಬ್ಬರ ಪಾದಗಳಿಗೆ ನಮಸ್ಕರಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್, ಜೈ ಭೀಮ್. ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನನ್ನ ಸ್ನೇಹಿತರಿಗೂ, ನನ್ನ ಹಿತೈಷಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೊ ಈ ಹಾಡು ಯಾಕೆ ನಾನು ಬರೆದು ಹಾಡಿಸಿದೆ ಅಂದರೆ, ಸೊ ಇದೆಲ್ಲ ಗುಣಗಳು ನಮ್ಮ ಉಡಿ ಚಿನ್ನಿ ಅಣ್ಣನವ್ರ ಹತ್ರ ಅಳವಡಿಸ್ಕೊಂಡಿದ್ದಾರೆ. ಸೊ ಈ ಹಾಡು ಅವರಿಗೆ ಸೂಕ್ತ ಅಂತೇಳಿ ನಾನು ತುಂಬ ಯೋಚನೆ ಮಾಡಿಬಿಟ್ಟು ಬರೆದಂತಹ ಗೀತೆ ಇದು. ಸೊ ನಾನು ತುಂಬ ಒಂದು 15ರಿಂದ 20 ವರ್ಷಗಳ ಕಾಲ ಅವ್ರು ಮಾಡ್ಕೊಂಡು ಬರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳೆಲ್ಲ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಈ ಹಾಡು ಅವರಿಗೆ ಸೂಕ್ತವಾಗುತ್ತೆ ಅಂತೇಳಿ ನಾನು ಹಾಡಲ್ಲ ಮಂಜು, ಯಾರಾದರೂ ಒಳ್ಳೆಯವ್ರ ಹತ್ರ ಆಡಿಸಿ ನನಗೆ ಸೂಟ್ ಆಗಲ್ಲ ಅಂದರು. ಇಲ್ಲ ಅಣ್ಣ, ಹಾಡಿ, ಅದು ನಿಮಗೆ ಸೂಕ್ತವಾದಂಥ ಹಾಡು, ನೀವೇ ಹಾಡಬೇಕಂತೇಳಿ ಅವ್ರನ್ನೊಂದು 2-3 ದಿನ ಪ್ರಾಕ್ಟೀಸ್ ಮಾಡಿ ಆಡಿಸ್ತಕ್ಕಂಥ ಗೀತೆ. ದಯವಿಟ್ಟು ಈ ಹಾಡಿನ ಮೇಲೆ ತಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಪ್ರೋತ್ಸಾಹ ತೋರಿಸಿ. ಈಗಾಗಲೇ MK ಆಡಿಯೋ ಯೂಟ್ಯೂಬ್ ಚಾನಲಲ್ಲಿ ಈ ಗೀತೆ ರಿಲೀಸ್ ಆಗಿದೆ, ತಾವೆಲ್ಲರೂ ಹಾಡನ್ನು ಅಲ್ಲಿ ಕೇಳ್ಬೋದು. ಇಲ್ಲಿ ಗಣ್ಯಾತಿ ಗಣ್ಯರಿದ್ದಾರೆ, ಈಗ ಹೆಚ್ಚಿಗೆ ಮಾತಾಡೋಕ್ಕೆ ಸಮಯ ಕೂಡ ಇಲ್ಲ, ಸೊ ಅವ್ರು ಮಾತಾಡಲಿ. ಧನ್ಯವಾದಗಳು. ಹಿರಿಯರೇ, ವೇದಿಕೆ ಮೇಲೆ ಗಣ್ಯರೇ, ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಇಂಥ ಅರ್ಥಪೂರ್ಣವಾದ ಧ್ವನಿ ಸುರುಳಿ ಕಾರ್ಯಕ್ರಮಕ್ಕೆ ನನಗೆ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ನಾನು ರಾಮಚಂದ್ರ ಅವರು, ನನ್ನ ಸ್ನೇಹಿತರಾದ ಮುನಿಮಾನಪ್ಪ, ಅನೇಕರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನನಗೆ ಸ್ವಲ್ಪ ಆಡಿಯೋ ಕೊಡಿ. ರಾಮಚಂದ್ರಪ್ಪ ಅವರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಇವತ್ತು ಬಹಳ ಗಣ್ಯ ವ್ಯಕ್ತಿಗಳು ಸಮಾಜಕ್ಕೆ ಅತ್ಯುತ್ತಮ ಕೊಡುಗೆ ಕೊಟ್ಟಿರೋರು ಇದ್ದಾರೆ. ನಮಗೆ ಸಾಲು ಮದದ ತಿಮ್ಮಕ್ಕ ನಮ್ಮೆಲ್ಲರಿಗೂ ಮಾದರಿ. ಏನು ನಮಗೆ ಮನಸ್ಸು ಮಾಡಿದ್ರೆ, ಎಲ್ಲಿಂದ ಯಾವುದೇ ಬ್ಯಾಕ್ಗ್ರೌಂಡಿಂದ ಬಂದರೂ ನಾವು ಮನಸ್ಸು ಮಾಡಿದ್ರೆ ಏನೇನು ಸಾಧಿಸ್ಬೋದು, ನಾವು ಉತ್ತಮ ದಾರಿನಲ್ಲಿ ಹೆಂಗೆ ಕಟ್ಬೋದು, ಕೆಲಸ ಮಾಡ್ಬೋದು ಅಂತ ಸಾಲು ಮದದ ತಿಮ್ಮಕ್ಕ ನಮ್ಮೆಲ್ಲರಿಗೂ ಮಾದರಿ. ಮತ್ತು ಸಂತೋಷ್ ಹೆಗ್ಡೆ ಸರ್ ಇವತ್ತು ನಡೀತಿರೋ ಏನು ವಿಪರೀತವಾದ ಭ್ರಷ್ಟಾಚಾರದ ನಡುವೆ ನಾವೆಲ್ಲ ಯುವಕರಾಗಿ ಅವರ ಮಾದರಿಯಲ್ಲಿ ನಡಿಬೇಕು ಅಂತ ಅದನ್ನು ಕಡಿವಾಣ ಹಾಕಬೇಕು. ನನಗೂ ಕೂಡ ಮಾದೇವ ಸ್ವಾಮಿ ಅವರ ಸಿನಿಮಾ, ಅವರ ಹಾಡಿಗೂ ಮಾದೇಶ್ವರ ಹಾಡಿಗೂ ಮೈನಕ್ಕೂ ಭಾಳ ಹತ್ತಿರದ ನಂಟು. ಅವರು ಅತ್ಯುತ್ತಮ ಗಾಯಕರು. ಮತ್ತು ಋಷಿ ಅವರು ಒಳಿತು ಮಾಡು ಮನಸ್ಸ, ನಾನು ಮೊದಲನೇ ಸಲ ನನ್ನ ಜೈಲಿಗೆ ಹಾಕಿದ್ದಾಗ ಅವಾಗ ನಾವೆಲ್ಲರೂ ಅಲ್ಲೇ ಜೈಲಲ್ಲಿ ಇರೋರಲ್ಲ, ನಾವೆಲ್ಲರೂ ಕೂತ್ಕೊಂಡು ಒಲಿತು ಮಾಡು ಮನಸ್ಸ ಅಂತ ಹಾಡ್ತಾ ಇದ್ವಿ. ಆ ಒಂದು ಹಾಡಲ್ಲಿ ಇಷ್ಟು ಅರ್ಥಪೂರ್ಣವಾಗಿದೆ, ಇಷ್ಟು ನಮ್ಮೆಲ್ಲರಿಗೆ ಯಾರ ಮನಸ್ಸನ್ನು ಬೇಕಾದರೂ ಒಂದು ಉತ್ತಮಗೊಳಿಸ್ಬೋದು ಅಂತ ಆ ಹಾಡು ಮುಖಾಂತರ ನಮ್ಗೆ ಹೇಳುತ್ತೆ. ಸೊ ಹಾಗೆ ರಾಮಚಂದ್ರ ಅವರು, ನಾನು ಇವಾಗ ಎಷ್ಟೋ ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ರಾಮಚಂದ್ರ ಅವರು ಬುದ್ಧ ಬಸವ ಅಂಬೇಡ್ಕರ್ ಒಂದು ಸಮಾನತೆ ಹಾದಿಲಿ ನಡೀತಾ ಇದ್ದಾರೆ. ಅವ್ರ ಜೊತೆ ಚಿಂತಾಮಣಿನಲ್ಲಿ ಅಮರ್ ಜೊತೆ ಏನು ಅವರು ರಾಜ್ಯ ಮಟ್ಟದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಸುತ್ತಿ ಒಂದು ಉತ್ತಮ ಸಮಾಜಕ್ಕೆ ನಮ್ಗೆ ಏನೇನು ಬೇಕೋ ಅನ್ನೋದು ಅವ್ರು ಕೊಡುಗೆ ಕೊಡ್ತಾ ಇದ್ದಾರೆ. ಅದು ಮುಖ್ಯವಾಗಿ ಒಂದು ಜನಜಾಗೃತಿ, ಸಮಾಜ ಸೇವೆ ಮತ್ತು ಹೋರಾಟದ ಮುಖಾಂತರ ಈ 3 ದಾರಿನಲ್ಲಿ ನಾವು ಸಾಧಿಸಿದ್ರೆ ಬಹಳ ಉತ್ತಮ ಸಮಾಜ ಕಟ್ಬೋದು. ಮತ್ತು ನಮಗೆ ರಾಮಚಂದ್ರ ಅವ್ರ ಬಗ್ಗೆ ನನಗೆ ಯಾಕೆ ಗೌರವ, ಮತ್ತು ಮಂಜು ಅವ್ರ ಮತ್ತು ಈ ತಂಡದವ್ರ ಬಗ್ಗೆ ಯಾಕೆ ಗೌರವ ಅಂದರೆ, ನಮಗೆ ಇದೇ ನಿಮ್ಮ ವೇದಿಕೆ ನೋಡಿದ್ರೆ ನಮಗೆ ಸಿನಿಮಾ ಸ್ಟಾರ್ಗಳೆಲ್ಲ ಮಾದರಿ, ಕ್ರಿಕೆಟ್ ಆಟಗಾರರೆಲ್ಲ ಮಾದರಿ, ಶ್ರೀಮಂತ ಉದ್ಯಮಿಗಳೆಲ್ಲ ಮಾದರಿ, ರಾಜಕಾರಣಿಗಳೆಲ್ಲ ಮಾದರಿ. ಯಾರು ನಮ್ಮ ಮಾದರಿಯನ್ನು ನಿಸ್ವಾರ್ಥವಾಗಿ ಒಂದು ಸಮಾಜಕ್ಕೆ ಶ್ರಮಿಸ್ತಾರೋ ಅಂಥವರೇ ಮಾದರಿ. ಅಂಥ ಒಂದು ಹಾದಿ ಎಲ್ಲರೂ ನಡೀತಾ ಇದ್ದೀವಿ. ಮತ್ತು ರಾಮಚಂದ್ರ ಅವರು ಮುಂಚೂಣಿನಲ್ಲಿದ್ದಾರೆ. ಮತ್ತು ಮುಖ್ಯವಾಗಿ ನಾನು ಕೂಡ ಕಲೆಗೆ ಸೇರಿಕೊಂಡಿದ್ದು ಕಲೆಯಲ್ಲಿರೋ ಒಂದು ಸಿನಿಮಾದ ವ್ಯಾಪಾರದ ನೋಡ್ಕೊಂಡಲ್ಲ, ಅಥವಾ ಕಲೆಯಿಂದ ಕೇವಲ ಮನೋರಂಜನೆ ಅಲ್ಲ. ರಾಮಚಂದ್ರ ಮಂಜು ಅವರು ಈ ಹಾಡು ಮುಖಾಂತರ ತೋರಿಸಿದ್ದಾರೆ, ಕಲೆಯಿಂದ ಪರಿವರ್ತನೆ ಏನೇನು ಸಾಧ್ಯ, ಒಂದು ಉತ್ತಮ ಸಂದೇಶ ಕೊಡೋದು ಎಷ್ಟು ಮುಖ್ಯ, ಆ ಸಂದೇಶ ಕಲೆಯಿಂದ ಎಷ್ಟು ಬದಲಾವಣೆ ಆಗಕ್ಕೆ ಸಾಧ್ಯ. ಸೊ ಈ ಹಾಡನ್ನೆಲ್ಲ ಕೊಟ್ಟಿದ್ದಾರೆ. ಮತ್ತು ಕಲೆಗೂ ನಮಗೆ ಒಂದು ಉತ್ತಮ ಸಮಾಜಕ್ಕೂ ಹೋರಾಟಕ್ಕೂ ಬಹಳ ಹತ್ತಿರದ ನಂತು. ಯಾರಾದರೂ ಆರ್ಟ್ಸ್, ಸಂಗೀತ, ಸಾಹಿತ್ಯ, ಇತಿಹಾಸ, ಮಾನವಶಾಸ್ತ್ರ ಓದಿರೋರಲ್ಲ, ಬಹಳ ಮುಖ್ಯವಾಗಿ ಇಂಥವರೇ ನಮಗೆ ಕಲೆ ಓದಿರೋರೇ ಒಂದು ಉತ್ತಮ ಸಮಾಜ ಕಟ್ಟಕ್ಕೆ ಬಹಳ ಯೋಗ್ಯರು ಅಂತ ಹೇಳಿದ್ರೆ ಆರ್ಟ್ಸ್ ಸ್ಟೂಡೆಂಟ್ಸೇ ಬಹಳ ಯೋಗ್ಯರು. ಯಾಕೆಂದ್ರೆ ನಮಗೆ ವ್ಯಕ್ತಿತ್ವ ಕಟ್ತೀವಿ,
ನಮಗೆ ಕಲ್ಪನಾ ಶಕ್ತಿ ಬರುತ್ತೆ ಮತ್ತು ಸಮಾಜದ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ರಾಮಚಂದ್ರ ಅವರು ಇಂಥ ಒಂದು ಪ್ರತಿಯೊಬ್ಬರಲ್ಲೂ ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ತೋರ್ಸಕ್ಕೆ ಧೈರ್ಯ ಇರಬೇಕು. ಆ ಪ್ರತಿಭೆ ತೋರ್ಸೋದ್ ಜೊತೆ ಬರೀ ಕೇವಲ ಮನೋರಂಜನೆ ಅಥವಾ ವ್ಯಾಪಾರ ಕಲ್ತೆ ಒಂದು ಸಮಾಜದ ಸುಧಾರಣೆಗೋಸ್ಕರ ತೋರಿಸ್ತಾ ಇದ್ದಾರೆ. ಬಹಳ ಒಳ್ಳೆ ಕೆಲಸ. ಮುಂದೇನೂ ಅವ್ರ ಜೊತೆ ನಾನು ಕೆಲಸ ಮಾಡಬೇಕು. ಕೆಲಸ ಖಂಡಿತ ಮಾಡ್ತೀನಿ. ನಾನು ಒಂದು GS ಶಿವರುದ್ರಪ್ಪ ಅವ್ರ ಮಾತೇಳಿ ಮಾತು ಮುಗಿಸ್ತೀನಿ. ಎಲ್ಲೋ ಹುಡುಕಿದ ಇಲ್ಲದ ದೇವರು ಕಲ್ಲು ಮಣ್ಣುಗಳ ಕುಡಿಯೊಳಗೆ ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದಾದೇನೆ ನಮ್ಮೊಳಗೆ. ಜೈ ಕರ್ನಾಟಕ, ಜೈ ಬಿ. ಪೂಜ್ಯ ಸ್ವಾಮಿಗಳಿಗೆ ಮತ್ತು ಇತರ ಗಣ್ಯರಿಗೆ ವಂದಿಸ್ತಾ, ಸಭೆಯಲ್ಲಿರುವಂಥ ನನ್ನ ಬಂಧುಗಳಿಗೆ ವಂದಿಸ್ತಾ, ಮಾಧ್ಯಮದವರಿಗೆ ವಂದಿಸ್ತಾ, ಈ ಒಂದು ಸುಂದರ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಸುಂದರ ಯಾಕಂದರೆ ಇದೊಂದು ಇಂಪಾದ ಹಾಡನ್ನು ಕವಿ ಮಂಜು ಅವರು ಬರೆದಿದ್ದಾರೆ. ಅದನ್ನು ಪೂಡಿ ರಾಮಚಂದ್ರಪ್ಪನವರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಅವರ ಧ್ವನಿ ಬಹಳ ಸುಂದರವಾಗಿತ್ತು. ಆ ಕಾರಣಕ್ಕಾಗಿ ನಾನು ಇದೊಂದು ಸುಂದರ ಕಾರ್ಯಕ್ರಮ ಅಂತ ಹೇಳಿದೆ. ಮತ್ತು ಇತರರು ಹೇಳಿದಂಗೆ ಇದೊಂದು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ. ಯಾಕಂದರೆ ಇದರಲ್ಲಿರುವಂಥ ಸಂದೇಶ ಸಮಾಜಕ್ಕೆ ಭಾಳ ಉತ್ತಮವಾದ ಸಂದೇಶವನ್ನು ಕಳಿಸ್ತದೆ. ಇವತ್ತು ದುರಾಸೆಯಿಂದ ತುಂಬಿ ತುಳುಕಿರುವಂಥ ಈ ಸಮಾಜದಲ್ಲಿ ಇಂಥ ಒಂದು ಸಂದೇಶಗಳು ಬಂದರೆ ಏನಾದರೂ ಒಂದು ಒಳ್ಳೆಯ ಬದಲಾವಣೆ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಆ ನಿಟ್ಟಲ್ಲಿ ನಾನು ಭಾಳಷ್ಟು ಶಾಲಾ ಕಾಲೇಜಿಗೆ ಹೋಗಿ ಸಮಾಜದಲ್ಲಿ 2 ಮೌಲ್ಯಗಳ ಅಗತ್ಯ ಇದೆ ಅಂತ ನಾನು ಹೇಳ್ತಾ ಇರ್ತೇನೆ. ಒಂದು ತೃಪ್ತಿ, ಇನ್ನೊಂದು ಮಾನವೀಯತೆ. ಈ ಒಂದು ಹಾಡಿನಲ್ಲಿ ಅಂತಹ ಸಂದೇಶಗಳಿದೆ. ಪ್ರಯತ್ನ ಮಾಡೋದು ನಮ್ಮ ಕರ್ತವ್ಯ, ಪ್ರತಿಫಲಕ್ಕೆ ಕಾಯುವುದಲ್ಲ ಅಂತ ನಾನು ನಂಬಿದ್ದೇನೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನಾನು ಈ ಹಾಡು ಭಾಳ ಜನರಿಗೆ ಪ್ರೀತಿ ಆಗಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟು ಬಂದ ತಕ್ಷಣವೇ ರಾಮಚಂದ್ರ ಸಾಹೇಬರು ನಾನು ನೋಡಿ, ನಾವು ಚಪ್ಪಲಿ ಇದೆಲ್ಲ ಹಾಕ್ಕೊಟ್ಟಿರೋದು ನೋಡ್ಬಿಟ್ಟು ಇವ್ರನ್ನ ಕರ್ಕೊಂಬನ್ನಿ, ಆಫೀಸಿಗೆ ಕರ್ಕೊಂಬನ್ನಿ ಅಂತ ಹೇಳಿದ್ರು. ಇವ್ರಿಗೆ ಏನೋ ಒಳ್ಳೇದಾಗಲಿ, ಏನೋ ಒಂದು ಒಳ್ಳೇದು ಮಾಡೋಣ ಅಂತ. ನಾನು ಅದು ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರೆ ಅನ್ನಿಸ್ತು. ಸಡನ್ನಾಗಿ ಬಂದ ತಕ್ಷಣವೇ ಹೇಳ್ಬಿಟ್ಟು, ಇದನ್ನು ಪರಿಚಯ ಇಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅವಾಗ ಇದೆಲ್ಲ ನೋಡಿದಾಗ ಅನಿಸ್ತು, ಅವ್ರ ಮನಸ್ಸಲ್ಲೇ ಅದು ಆ ಥರ ಮನಸ್ಥಿತಿನೇ ಆ ಥರ, ಯಾರ ಕಷ್ಟದಲ್ಲಿರೋ ನೋಡಿದ್ರೆ ಹೆಲ್ಪ್ ಮಾಡಬೇಕು ಅನ್ನೋದು ಅನಿಸ್ತು. ಆಮೇಲೆ ಮಂಜು ಕವಿಯವ್ರ ಬಗ್ಗೆ ಹೇಳಬೇಕು. ಮಂಜು ಕವಿಯವರು 5 ನಿಮಿಷದಲ್ಲಿ ಒಂದು ಸಾಂಗ್ ಬರೆದು ಬಿಡ್ತಾರೆ. 5 ನಿಮಿಷದಲ್ಲಿ ಇವಾಗ ಹೇಳ್ತಾರೆ, ನಾನು ಋಷಿಗಳಿಗೆ ಸಾಂಗ್ ಮಾಡ್ತಾ ಇದ್ದೀನಿ ಅಂತ. ನೋಡಿದ್ರೆ ನಾಳೆ ರಿಲೀಸ್ ಆಗಿಬಿಟ್ಟಿರುತ್ತೆ. ಅದು ನಿಜವಾಗ್ಲೂ ಅವ್ರನ್ನ ವಿಕಟಕವೇ ಅಂದರೆ ತಪ್ಪಾಗಲಾರ್ದು. ಈ ಸಾಂಗ್ ನಮ್ಮ ಒಳಿತು ಮಾಡೋ ಮನುಷ್ಯಗಿಂತ ಹೆಚ್ಚು ಯಶಸ್ವಿ ಪಡಲಿ ಅಂತ ಕೇಳ್ಕೊಳ್ತೀನಿ. ಶರಣು ಶರಣಾರ್ಥಿ. ದಾನ, ಹಾಲು ಅನ್ನದಾನ, ಯಾಲಕ್ಕಿ ಎಲೆ ದಾನ, ತಣ್ಣೀರು ಪುಣ್ಯಸ್ಥಾನ, ಬೆಂದನ್ನ ಬೇಯಿಸಿ ಮತ್ತೊಬ್ಬರಿಗೆ ಇಕ್ಕದು ಅನ್ನದಾನ, ಗೋದಾನ, ಭೂದಾನ, ವಸ್ತ್ರದಾನ, ಕನ್ಯಾದಾನ, ವಿದ್ಯಾದಾನ. ಇದೆಲ್ಲದಕ್ಕಿಂತಲೂ ನಿಧಾನ ಅನ್ನೋದೇ ಪ್ರಧಾನ ಅಂತ ಜನಪದದಲ್ಲಿ ಹೇಳ್ತೀವಿ. ನಮ್ಮ ರಾಮಚಂದ್ರ ಸ್ವಾಮಿಯವರು ನಮ್ಮಳ್ಳೊಳಗೆ ಬಂದರು. ನಾನು ನೋಡಿರಲಿಲ್ಲ, ಯಾವಾಗಲೂ ನೋಡಿರಲಿಲ್ಲ. ಹಾಗಾಗಿ ಇದು ಜನ್ಮದ ಪೂರ್ವ ಜನ್ಮದ ಪುಣ್ಯ ಫಲ ಅಂತ ಹೇಳ್ತಾರೆ. ತಾಯಿ ತಂದೆಗಳು ಬೇಡಿ ವರವ ಪಡೆದ ಮಕ್ಕಳೆಲ್ಲಲ್ಲಿ ಮಾತ್ರ ಈ ರೀತಿ ಬರ್ತಕ್ಕಂಥ ಸಹಜ ಅಂತ ಹೇಳ್ತಾರೆ. ಅವ್ರ ತಾಯಿ ತಂದೆ ಮಾಡಿರುವಂಥ ಪುಣ್ಯವಂತಿ ಅದು. ಅದಕ್ಕೇನೆ ಮಹನೀಯರು ಪುಣ್ಯಾತ್ಮರು ಹೇಳಿದ್ದಾರೆ, ಒಬ್ಬ ಋಷಿಮುನಿಗಳಾಗಲಿ, ತಪೋಮುನಿಗಳಾಗಲಿ, ಶರಣರಾಗಲಿ, ಅದು ಅವ್ರ ತಾಯಿ ತಂದೆಗಳು ಕೇಳಿ ಪಡೆದಿರುವಂಥ ಫಲ. ಹಾಗಾಗಿ ಅವ್ರ ತಾಯಿ ತಂದೆಗಳು ದೇವರನ್ನ ಬೇಡ್ಕೊಂಡಿದ್ರು. ದೇವರು ಅಂತಕ್ಕಂಥ ಒಬ್ಬ ಇದ್ದಾನೆ, ಅವನಿಂದನೇ ಇವತ್ತು ಈ ಹಗಲು ರಾತ್ರಿ ಆಗ್ತಾ ಇಲ್ಲ, ಅವನಿದ್ದೇ ಇದ್ದಾನೆ. ಹಾಗಾಗಿ ಯಾರು ಯಾಕಲ್ಲಿ ಒಬ್ಬರು ಮೇಧಾವಿಗಳಾಗಲಿ, ಶರಣರಾಗಲಿ, ಅವ್ರ ತಾಯಿ ತಂದೆಗಳು ಪಡೆದಿರ್ತಕ್ಕಂಥ ಜನ್ಮದ ಫಲ. ಹಾಗಾಗಿ ರಾಮಚಂದ್ರರವರು ಅವ್ರ ತಾಯಿ ತಂದೆಗಳು ಎಷ್ಟು ದೇವರನ್ನು ಬೇಡ್ಕೊಂಡಿದ್ರು. ಅದರಲ್ಲೂ 7ನೇ ಮಗನಾಗ್ಬಿಟ್ಟದವನು, ಅದಕ್ಕೆ 7 ಅಂತಕ್ಕಂಥದ್ದು ಯಾವಾಗಲೂ ಎದ್ದೇಳು ಅಂತ ಹೇಳುತ್ತೆ ನಮ್ಮ ಜನಪದದಲ್ಲಿ. ಯಾವಾಗಲೂ ಹೇಳ್ತಾ ಇರೋದಂತೆ, ಬೇಡ ಅಂತ ಮಾತೇ ಇಲ್ವಂತೆ. ಹಾಗಾಗಿ ಅವ್ರು 7ನೇ ಮಗನಾಗಿ ಹುಟ್ಟಿದ್ರಿಂದ 8ನೇ ಮಗನಾಗಿ ಕೃಷ್ಣ ಹುಟ್ಟಿದ, ತನ್ನ ಸೋದರ ಮಾವನ್ನ ಸಂಹಾರ ಮಾಡಿದ. ಯಾರು? ಕೃಷ್ಣ. ಹಾಗಾಗಿ 7ನೇ ಮಗನಾಗಿ ಹುಟ್ಟಿದಂತೆಯವರು
ಅವ್ರು ನೋಡಿ ಒಂದು ಹೇಳ್ತದೆ ಜನಪದದಲ್ಲಿ, 9 ತಿಂಗಳು ತಾಯಿ ಗರ್ಭದಲ್ಲಿ ಹುಟ್ಟಿದಂಥ ಮಕ್ಕಳು ಮಾತ್ರ ಜೀವ ಸಹಿತ ಇರಕ್ಕೆ ಸಾಧ್ಯ. 8 ತಿಂಗಳು ಹುಟ್ಟ ಮಕ್ಕಳು ಬದುಕಲ್ಲ. 7 ತಿಂಗಳು ಹುಟ್ಟಿದ ಮಕ್ಕಳು ಬದುಕತ್ತಾರೆ ನೋಡಿ. 7 ತಿಂಗಳಿಗಿಂತ 1 ತಿಂಗಳು ಇನ್ನೂ ಜಾಸ್ತಿ ಆಗುತ್ತೆ. ಆದ್ರೆ ನಾವು ಆ ಮಕ್ಕಳು ಉಳಿಬೋದಾಗಿತ್ತು, ಉಳಿಯಲ್ಲ. 7 ತಿಂಗಳ ಮಕ್ಕಳು ಉಳಿಬೇಕು ಅಂತಂದ್ರೆ ಅದು ಬಹುಜನ್ಮದ ಪುಣ್ಯ. ಹಾಗೆ ನಮ್ಮ ಸಾಲುಮರ ತಿಮ್ಮವ್ವ ಮಕ್ಕಳಿಲ್ಲದೇನೆ ಮರಗಿಡಗಳೇ ಮಕ್ಕಳು ಅಂತ ಸಾಕಿದಂಥ ಸಲಹಿದಂಥ ತಾಯಿ, ಅವಳಿಗೆ ಇವತ್ತು ಇಡೀ ದೇಶವೇ ಅವಳನ್ನ ಕೊಂಡಾಡುತ್ತೆ. ಮಕ್ಕಳಿದ್ದಕ್ಕೋಸ್ಕರವಾಗಿ ನನಗೆ ದೇವರು ಮಕ್ಕಳು ಕೊಡದೇ ಇದ್ರು ಫಲವೇ ಇಲ್ಲ. ನಾನು ಈ ಸಸಿಗಳನ್ನೇ ನೆಟ್ಟು ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತೇಳಿ ಅಡ್ಡಕಟ್ಟಿ ನೀರು ಹೊತ್ತು ಬಹುದಿನಗಳ ತನಕ ಇವ್ರ ಇತಿಹಾಸನೇ ನಾವು ಓದಿದ್ದೀನಿ. ಹಾಗಾಗಿ ಯಾರೋ ಕರೆದು ಏನಮ್ಮ ಈ ರೀತಿ ಅಲ್ಲಿ ತನಕ ಇವ್ರನ್ನ ಏನೋ ಹುಚ್ಚಿ ದಿನ ನಾವು ಸಸಿ ನೆಡ್ತಾವಳೆ, ಇವಳಿಗೇನೋ ತಲೆ ಕೆಟ್ಟು ಹೋಗೋದು ಅಂತಿದ್ರು. ಆಮೇಲೆ ವಿಚಾರ ಗೊತ್ತಾದ ಮೇಲೆ ಎಂಥ ಮಹಾತಾಯವ ನೀನು. ಅದಕ್ಕೆ ಪ್ರತಿಯೊಬ್ಬರು 2 ಗಿಡಗಳನ್ನು ನೆಟ್ಟಿ ಅವ್ರ ಮನೆ ಬಾಗಿಲಿ ಒಂದು ಸಸಿ ನೆಟ್ಟಂತೇವರು ಇನ್ನು ಮುಂದೆ ಹುಟ್ಟುವಂಥ ಮಕ್ಕಳಿಗೆ ನಾವು ನೆರವಾಗ್ತೀವಿ. ಪ್ರತಿಯೊಬ್ಬರು ಒಂದು 2 ಗಿಡ ನೆಡಬೇಕಂತೆ. 2 ಸಸಿ ನೆಟ್ಟು ನೀನು ಅದಕ್ಕೆ ಊರ ಮುಂದೆ ವೃಕ್ಷ ನೆಡು, ಫಲಾಕಿ ಪಾಪ ಕಳಿ, ವೃಕ್ಷ ನೆಟ್ಟು ನೆರಳು ಕೊಟ್ಟು ಪುಣ್ಯ ಪಡಿ ಅಂತ ನಮ್ಮ ಜನಪದದಲ್ಲಿ ಬೇಕಾದಂಥ ಮಾತುಗಳನ್ನ ಗಾದೆ ಇದೆ. ಹಾಗೇನೆ ಇನ್ನೊಂದು ಮಾತು ಹೇಳ್ತೀವಿ, ನಾನು ಹೊಗಳ ಬಂಟ್ನಲ್ಲ, ಅವರವರ ವಿಚಾರಗಳನ್ನು ಕೇಳಿ ತಿಳಿದು ಮಾತನಾಡ್ತಕ್ಕಂಥ ವ್ಯಕ್ತಿ ನಮ್ಮ ಲೋಕಾಯುಕ್ತರು, ನಮ್ಮ ಸಂತೋಷ್ ಹೆಗಡೆಯವರು ಮಾಡಿರ್ತಕ್ಕಂಥದ್ದು. ಎಲ್ಲರೂ ಈ ಪ್ರಪಂಚದಲ್ಲಿ ನಾವು ಮಾಡಿಬಿಟ್ರೆ ಈ ಅಧರ್ಮನದೇ ಎಳಿಸೋಗುತ್ತೆ, ನ್ಯಾಯ ಅಂತಕ್ಕಂಥ ಸತ್ಯವಾಗಿ ಗೊತ್ತಂತೆ. ಅವ್ರ ವಿಚಾರಗಳು ಬೇಕಾದಷ್ಟು ಕೇಳಿದ್ದೀನಿ, ನೋಡಿದ್ದೀನಿ, ಮಾತಾಡಿದ್ದೀನಿ. ಅವ್ರ ಪೇಪರ್ಗಳೆಲ್ಲ ನಾನು ಓದಿದ್ದೀನಿ. ಯಾಕೆ ಸ್ವಾರ್ಥಿಗಳಾಗಬಾರ್ದು. ಇವ್ರು ಹೇಳೋರೆ ಒಬ್ಬೊಬ್ಬರ ಹತ್ರ 6, 8 ಕಾರ್ಗಳವೆ, ನನ್ನ ಹತ್ರ ಬರೀ ಒಂದೇ ಒಂದು ಕಾರ್ ಮಾಡಿಕೊಂಡಿದ್ದೀನಿ ನೋಡಿ. ಅವರು ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತರಾಗಿ ಅವರು ಒಂದು 7-8 ಕಾರ್ ಮಾಡಿಕೊಂಬೋದಾಗಿತ್ತು. ಆ ಸ್ವಭಾವಕ್ಕೆ ಹೋಗ್ಲಿಲ್ಲ. ಸತ್ಯ ಅನ್ನೋದು ಒಂದಿದೆ, ಧರ್ಮ ಅನ್ನೋದು ಮೇಲೊಂದಿದೆ. ಆ ಧರ್ಮ ಯಾವತ್ತಿದ್ರೂ ಕಾಪಾಡುತ್ತೆ. ಧರ್ಮದಲ್ಲಿ ನಡೆದಂಥ ಧರ್ಮರಾಯ ಸ್ವರ್ಗಕ್ಕೆ ಹೋದ, ನಿಜ ಜೀವನದಲ್ಲಿ ಸ್ವರ್ಗಕ್ಕೆ ಹೋದ ಅಂತಕ್ಕಂಥ ಕಥೆಗಳನ್ನು ನಾವು ಹೇಳ್ತೀವಿ. ಅದೇ ಅನ್ಯಾಯಕಾರಿ ಬ್ರಹ್ಮ 27 ವರ್ಷಗಳಿಂದ ಹಾಡಿದಂಥ ಹಾಡು ಅರ್ಜುನ ಜೋಗಿ ಹಾಡು ಅಂತ. ಅದನ್ನು ಇತ್ತೀಚೆಗೆ ಯಾರೋ ಮೈಸೂರಿನಲ್ಲಿರ್ತಕ್ಕಂಥ ಹಾಟ್ಲಲ್ಲಿರೋ ಹುಡುಗಿರು ಅದನ್ನು ತೆಗೆದು ರಿಂಗ್ ಟೌನ್ಗೆ ಹಾಕಿ ಅತ್ಲಾಗಿ ಇಡೀ ದೇಶನೆಲ್ಲ ಕೇಳಮಟ್ಟ ಮಾಡಿದ್ರು. ನನ್ನನ್ನು ಸಂದರ್ಶನ ಮಾಡಿದ್ರು. ಎಲ್ಲ ಕರ್ಕೊಂಡೋಗಿ ಸಂದರ್ಶನ ಮಾಡಿ ಇವತ್ತು ಈ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಈ ಹಾಡು ಎಲ್ಲೆಲ್ಲೂ ಇದೆ. ಏನೋ ನಾವು ಭಾಳ ಜನಪದದಲ್ಲಿ ಅಂತಂತಂದ್ರೆ ಊಟಕ್ಕೋಸ್ಕರವಾಗಿ ನಾವು ಈ ಹಾಡುಗಳನ್ನು ಕಲ್ತದ್ದು. ನಾವೇನು ಸಿರಿ ಸಂಪತ್ಕಾರರಲ್ಲ. ನಾವು ಒಂದು ಹೊತ್ತು ಊಟ ಉಣ್ಣೋದ ಸಲುವಾಗಿ ಈ ಜನಪದ ಹಾಡುಗಳನ್ನು ಕಲಿತು ಮನೆ ಹತ್ರ ಹೋಗಿ ಕಾಯಕ ಮಾಡ್ತಕ್ಕಂಥದ್ದು. ನಮ್ಮ ಶರಣರು ಅಷ್ಟೇನೆ, ಅವ್ರು ಜೋಳಿಗೆ ಹಾಕೊಂಡು ಮನೆ ಹತ್ರ ಹೋಗಿ ಕಾಯಕ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ನಮ್ಮ ಕಾವ್ಯನ್ನು ಧರಿಸ್ಕೊಂಡು ಮಠಮಾನ್ಯನ್ನು ಕಟ್ಕೊಂಡಿರ್ತಕ್ಕಂಥವ್ರು. ಇವತ್ತಿನಾಗೆ ಅವತ್ತು ಸಲಕರಣೆಗಳಿಲ್ಲ. ಅವ್ರು ಜೋಳಿಗೆ ಹಾಕೊಂಡು ಮನೆಯ ಬಾಗಿಲು ಹೋಗಿ ಕೋರಣೆ ಮಾಡ್ಕೊಂಡು ಭಿಕ್ಷಾಟನೆ ಮಾಡ್ಕೊಬಂದು ಆ ಮಕ್ಕಳಲ್ಲಿ ಇರುವಂಥ ಮಕ್ಕಳಿಗೆಲ್ಲವೂ ಅನ್ನದಾನ ಮಾಡಿದಂಥ ಅನ್ನದಾಸೋಹ ಅಂತೇಳಿ ಅದು ಆವಾಗಲಿಂದ ನಡ್ಕೊ ಬಂದೈತೆ. ಇವತ್ತು ನಮ್ಮ ತುಮಕೂರಲ್ಲಿರುವಂಥ ಸಿದ್ಧಗಂಗಾ ಮಠ ಸ್ವಾಮೀಜಿ ಇರ್ಬೋದು, ನಮ್ಮ ಸಾಲೂರು ಮಠ ಸ್ವಾಮೀಜಿ ಇರ್ಬೋದು, ಇವರೆಲ್ಲ ಕಾಯಕ ಮಾಡ್ಕೊ ಬಂದಿರೋರೆ. ಹಾಗೆ ನಾವು ಹೊಟ್ಟೆಗೋಸ್ಕರವಾಗಿ ಮನೆ ಬಾಗಿಲು ಹೋಗಿ ಕಾಯಕ ಮಾಡ್ಕೊಂಡು ಜೀವ ಉಳಿಸ್ಕೊಂಡವ್ರು. ಇವತ್ತು ಜನಪದ ಹಾಡುಗಳನ್ನು 1000 ಗೀತೆಗಳು ಹಾಡಿದ್ದೀನಿ. ಎಲ್ಲರೂ ನೀವು ರಿಂಗ್ ಟೌನಲ್ಲಿ ಕೇಳ್ತಾ ಇದ್ದೀರಾ, ಮೊಬೈಲಲ್ಲಿ ನೋಡ್ತಾ ಇದ್ದೀರಾ. ಹಾಗೆ ನಾನು ಹೇಳೋದಿಷ್ಟೇ, ನಮ್ಮ ರಾಮಚಂದ್ರಣ್ಣವ್ರ ತಾಯಿ ತಂದೆಗಳು ಮಾಡಿದಂಥ ಪೂಜಾ ಫಲ, ಅವರು ನನಗೆ ಒಳ್ಳೆ ಮಗನು ಕೊಡಪ್ಪ ಅಂತ ಕೇಳ್ಕೊಂಡ ಫಲ. ಅದಕ್ಕೆ ಇವರು ಮುಂದಾಗ್ಬಿಟ್ರವರು ಇದೇ ರೀತಿ ಮಾಡ್ಬೋದಾಗಿತ್ತಲ್ವ. ಇವರು ಮೊದಲಾಗ್ಬಿಟ್ಟವ್ರಲ್ಲಪ್ಪ, ಹಿರಿಯವರು 2ನೇವ್ರು 3ನೇವ್ರು 4ನೇವ್ರು ಅವರೆಲ್ಲ ಈ ರೀತಿ ಮಾಡ್ಬೋದಿತ್ತು. ಅದಿಲ್ಲ. ಆ ಗಳಿಗೆ ಒಳಗೆ ಭಗವಂತನ ಕರುಣೆ ಪ್ರೇರಣೆಯಿಂದ ಹುಟ್ಟಿರ್ತಕ್ಕಂಥ ರಾಮಚಂದ್ರವರು ಈ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಮಲೆ ಮಹದೇಶ್ವರ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳ್ಕೊಂತೀನಿ. ಈ ಹಾಡು ಚೆನ್ನಾಗಿ ಕೊಡಿ. ಆಮೇಲೆ ನಮ್ಮ ಮಂಜು ಕವಿಯವರು ನೋಡಿ, ನಮ್ಮ ಒಳಿತು ಮಾಡೋ ಮನಸ್ಸ ಅದು ಈ ಭೂಮಿ ಇರೋ ಗಂಟ್ಲು ಹಾಡು ಮಾತ್ರ ಅಲ್ಗಾಡಿಸೋರು ಯಾರೂ ಇಲ್ಲ. ಹಾಗಾಗಿ ಒಂದೊಂದು ಹಾಡುಗಳು ಮಾತ್ರ ಆ ರೀತಿ ಉಳ್ಕೊಂಡವೆ. ನಾನು ಹಾಡುವೆ ನೋಡುವೆ ಗಂಧದ ಗುಡಿ ಅಂತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯ ಮಾಡಿ ಗಂಧದ ಗುಡಿ ಸಿನಿಮಾದಲ್ಲ ಹಾಡು ಇನ್ನು ಈ ಭೂಮಿ ಇರೋ ಗಂಟ್ಲು ಆ ಹಾಡನ್ನು ಅಳಿಸೋಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಹಂಗೆ ನಮ್ಮ ಒಳಿತು ಮಾಡೋ ಮನಸ್ಸ ಅಂತಕ್ಕಂಥ ಹಾಡು ಎಲ್ಲ ಕಡೆನೂ ಈ ಹಾಡನ್ನು ನೋಡಿ. ಜೀವನದಲ್ಲಿ ಇಷ್ಟೇ ಒಳ್ಳೇದು ಮಾಡು, ನೀ ಕೆಟ್ಟದಂತೂ ಮಾಡಕ್ಕೆ ಹೋಗ್ಬೇಡ, ಇದ್ರೆ ಕೊಡು, ಕೊಡ್ಲಿಲ್ಲ ಅಂದ್ರೆ ನೀ ಸುಮ್ಮನೆ ಎದ್ಬಿಡು. ಅದಕ್ಕೆ ಮೆಹರ್ ಮುಕ್ತಣ್ಣಲ್ಲಿ ಅಳದ್ದು, ಹಳ್ಳಿಯಾದರೇನು ಶಿವ, ದಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ,
ಮಹಾಡಿಯಲ್ಲಿದ್ರೇನು, ಗುಡಿಸಲು ಇದ್ರೇನು, ಹಸುವಿಗೆ ಅನ್ನ ತಿಂದಿನಿ ಚಿನ್ನ ತಿನ್ನಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ಅದಕ್ಕೆ ಅಂಥ ಸಾಹಿತ್ಯ ಹಾಡುಗಳು ಬರಬೇಕು. ಹಾಗಾಗಿ ನಮ್ಮ ಕವಿಗಳು, ಋಷಿ ಕವಿಗಳು, ನಮ್ಮ ಮಂಜು ಸರ್ ಕವಿಗಳು, ನಮ್ಮ ಸ್ವಾಮಿಯವರು ನ್ಯಾಯ ಅಂತಕ್ಕಂಥದ್ದು ಇದ್ದರೆ ಅವ್ರ ಹೃದಯದಲ್ಲಿ, ಅವ್ರ ನಾಲಿಗೆಯಲ್ಲಿ, ಹೃದಯದಲ್ಲಿ ಇರ್ತದೆ. ಹೃದಯ ಮಾತನಾಡಲ್ಲ, ನಾಲಿಗೆ ಮಾತಾಡುತ್ತೆ ನೀನು ಅನ್ಯಾಯ ಮಾಡ್ತಾ ಇದ್ದೀಯ ಅಂತ. ಆ ನ್ಯಾಯವನ್ನು ಎತ್ತಿಡಿದಂಥ ಸ್ವಾಮಿಯವರು ನಮ್ಮ ಸಾಲುಮರ ತಿಮ್ಮವ್ವ ಅವ್ರ ಪಾದಕ್ಕೆ ಶರಣು, ಎಲ್ಲರ ಪಾದಕ್ಕೂ ಶರಣಾರ್ಥಿಗಳನ್ನು ತಲುಪಿಸಿ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಬಹಳ ಸಂತೋಷ ಆಗ್ತಿದೆ. ನನ್ನ ಆತ್ಮೀಯರಾಗಿರ್ತಕ್ಕಂಥ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು, ಅನೇಕ ಸಮಾಜಮುಖಿ ಹೋರಾಟಗಳಲ್ಲಿ ನಾಯಕತ್ವವನ್ನು ವಹಿಸಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ, ಯಾವ ಬಡವ ಶ್ರೀಮಂತ ಈ ಒಂದು ಭೇದ ಭಾವವನ್ನು ನಿರ್ನಾಮ ಮಾಡಬೇಕು ಅಂತೇಳಿ ಪಣ ತೊಟ್ಟು ಅನೇಕ ಹೋರಾಟಗಳಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಹೂಡಿ ರಾಮಚಂದ್ರ ಚಿನ್ನಿ ಅಂತಾನೆ ಪ್ರಖ್ಯಾತಿಯನ್ನು ಪಡ್ಕೊಂಡಿರ್ತಕ್ಕಂಥವರು ಇವತ್ತು ಅದ್ಭುತವಾದಂಥ ಒಂದು ಗೀತೆಯನ್ನ ಅವರ ಒಂದು ಕಂಠಸಿರಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಇವತ್ತು ಈ ರಾಜ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ. ಮೊದಲನೇದಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಈ ಒಂದು ಹಾಡನ್ನು ಬರೆದಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂಥ ಮಂಜು ಕವಿಯವರ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ಬಹಳ ದೊಡ್ಡದು. ಅವ್ರಿಗೆ ಈ ಸಮಾಜದ ಮೇಲೆ ಇರ್ತಕ್ಕಂಥ ಒಂದು ಕಾಳಜಿ ಇದೆಯಲ್ಲ, ಅದನ್ನು ಪ್ರತಿಯೊಬ್ಬರು ಇವತ್ತು ಮೆಚ್ಚಲೇಬೇಕಾಗಿದೆ. ಇವತ್ತು ಅವರ ಅನೇಕ ಹಾಡುಗಳು, ಅನೇಕ ಬರಹಗಳು, ಯಾವ ಒಂದು ಸಿನಿಮಾ ಮಾಡಬೇಕು ಅಂತ ಹೊರಟ್ರೂ ಸಹ ಆ ಸಿನಿಮಾದಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಮಾಜಕ್ಕೆ ಒಳ್ಳೇದು ಮಾಡುವಂಥ ಒಂದು ಸಂದೇಶವನ್ನು ಸಾರುವಂಥ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಇವತ್ತು ಯಾವ ಒಂದು ಒಳಿತು ಮಾಡು ಮನಸ್ಸ ಒಂದು ಹಾಡಿದೆ, ಅದರ ಒಂದು ಸರಿಸಾಟಿಯಾಗಿ ಮೂಡಿ ಬರ್ತಕ್ಕಂಥ ಒಂದು ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಅದ್ಭುತವಾದಂಥ, ಅದನ್ನು ಕೇಳ್ತಿದ್ರೇ ನಮಗೆ ಕಣ್ಣಲ್ಲಿ ನೀರು ಬರುತ್ತೆ. ನಿಜ, ಈ ಪ್ರಪಂಚದಲ್ಲಿ, ಈ ಸಮಾಜದಲ್ಲಿ ನಾವು ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ಶ್ರೀಮಂತರಿದ್ದಾರೆ, ಬಡವರಿದ್ದಾರೆ, ಅನೇಕ ವೈವಿಧ್ಯಮಯ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥವ್ರು ಇದ್ದಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಇವತ್ತು ಮದುವೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅದೇ ಸಮಾಜದಲ್ಲಿ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿ ಶಾಲಾ ಕಾಲೇಜುಗಳನ್ನು ಅಭಿವೃದ್ಧಿ ಮಾಡ್ತಾ ಇರ್ತಕ್ಕಂಥ ಜನ ಕೂಡ ನಮ್ಮ ಕಣ್ಣು ಮುಂದೆ ಇದ್ದಾರೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಅನೇಕ ಮಕ್ಕಳಿಗೆ ಒಂದು ಊಟವನ್ನು ಹಾಕ್ತಾ ಇರ್ತಕ್ಕಂಥ ಮಹನೀಯರು ಕೂಡ ನಮ್ಮ ಮಧ್ಯೆ ಇದ್ದಾರೆ. ಇವತ್ತು ಈ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಒಂದು ಉಪಕಾರ ಮಾಡೋದಕ್ಕಿಂತ ಅಪಕಾರ ಮಾಡುವಂಥವ್ರನ್ನ ನೆನೆಯೋದು ಜಾಸ್ತಿ ಆಗಿಬಿಟ್ಟಿದೆ. ದಯವಿಟ್ಟು ಅಪಕಾರ ಮಾಡುವಂಥವ್ರನ್ನ ನೆನೆಯೋದನ್ನ ಕಮ್ಮಿ ಮಾಡಬೇಕು. ನಾವು ಉಪಕಾರ ಮಾಡುವಂಥವ್ರನ್ನ ನೆನಿಬೇಕಾಗಿದೆ. ಇವತ್ತು ಯಾರು ನಮ್ಮ ಬೆಳವಣಿಗೆಗೆ, ಯಾರು ನಮ್ಮ ಬಾಲ್ಯದಿಂದ ನಾವು ಇವತ್ತು ಈ ಮಟ್ಟದವರೆಗೂ ನಾವು ಬೆಳೆದಿದ್ದೇವೆ, ಇಲ್ಲಿನ ತನಕ ನಮಗೆ ಬೆಂಬಲವಾಗಿ ನಿಂತವರು ಯಾರು, ಯಾವೆಲ್ಲ ಸಂದರ್ಭದಲ್ಲಿ ನಮಗೆ ಯಾವ ವ್ಯಕ್ತಿಗಳು ನಮಗೆ ಕೈ ಹಿಡಿದು ನಮಗೆ ಮೇಲೆತ್ತಿದ್ದಾರೆ, ಯಾರು ನಮಗೆ ಕೈ ಜೋಡಿಸಿದ್ದಾರೆ ಅಂಥವ್ರನ್ನ ನೆನೆಯುವಂಥ ಒಂದು ಮನಸ್ಥಿತಿಗೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದ ಯುವಕರು ಇವತ್ತು ಹೋಗ್ಬೇಕಾಗಿದೆ. ಇವತ್ತು ಯುವಕರು ಏನು ಒಂದು ಅಪಕಾರದ ದಿಕ್ಕಿನಲ್ಲಿ ಯಾರು ನಮಗೆ ಅಪಕಾರ ಮಾಡ್ತಾ ಇದ್ದಾರೆ, ಯಾರು ನಮ್ಮ ಕಾಲನ್ನ ಎಳಿತಾ ಇದ್ದಾರೆ, ಅವ್ರ ಬಗ್ಗೆ ಪ್ರತಿದಿನ ನಾವು ಯೋಚನೆ ಮಾಡಿಕೊಂಡು ನಮ್ಮ ಯವನವನ್ನ, ನಮ್ಮ ಹೋರಾಟವನ್ನು ನಾವು ಕಳ್ಕೊತಾ ಇದ್ದೀವಿ ಇವತ್ತು. ದಯವಿಟ್ಟು ನಮ್ಮ ಎಲ್ಲ ಯುವಕ ಮಿತ್ರರಲ್ಲಿ ನಾನು ಮನವಿಯನ್ನ ಮಾಡೋದು ಇಷ್ಟೇನೆ, ಯಾರು ನಮಗೆ ಉಪಕಾರ ಮಾಡಿದ್ದಾರೆ ಅದನ್ನ ನಾವು ನೆನೆಸ್ಕೊಂಡು ಈ ಸಮಾಜಕ್ಕೆ ಏನಾದರೂ ಒಂದು ಉಪಕಾರ ಮಾಡಬೇಕು. ಏನು ಬುದ್ಧ, ಬಸವ, ಅಂಬೇಡ್ಕರ್ ಅವರು ಏನು ಸಂದೇಶವನ್ನ ಕೊಟ್ಟಿದ್ದಾರೆ, ಆ ಸಂದೇಶದ ಮುಖೇನ ಈ ಸಮಾಜವನ್ನ ಕಟ್ಟೋ ರೀತಿಯಲ್ಲಿ ಆಗಬೇಕು. ಮತ್ತು ವಿಶೇಷವಾಗಿ ಈಗ ಅವರ ಒಂದು ಕಿರುಚಿತ್ರವನ್ನು ಸಹ ತಾವೆಲ್ಲರೂ ನೋಡಿದ್ದೀರಾ. ಯಾವುದೇ ರಾಜಕಾರಣಿಗಳನ್ನ ಯಾವುದೇ ವೇದಿಕೆಗಳಿಗೆ ಕರೆದು ಸನ್ಮಾನ ಮಾಡಿರ್ತಕ್ಕಂಥ ಇತಿಹಾಸ ಭಾರತೀಯರ ಸೇವಾ ಸಮಿತಿಯ ಇತಿಹಾಸದಲ್ಲೇ ಇಲ್ಲ. ಇದು ಒಂದು ದೊಡ್ಡ ವಿಶೇಷತೆ. ಯಾವುದೇ ರಾಜಕಾರಣಿಗಳನ್ನ ಯಾವುದೇ ಒಂದು ವೇದಿಕೆಗೆ ಕರೆದಿರಾ ಯಶಸ್ವಿಯಾಗಿ ಸಾವಿರಾರು ಜನರನ್ನ ಸೇರಿಸಿ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯರ ಸೇವಾ ಸಮಿತಿ ಸಂಸ್ಥೆಗೆ ಒಂದು ಸಲ್ಲುತ್ತದೆ. ಇವತ್ತು ಸಹ ಈ ಒಂದು ವೇದಿಕೆಯಲ್ಲಿ ನಮ್ಮ ಎಲ್ಲ ಪೂಜ್ಯರು, ಮಹದೇವ ಸ್ವಾಮಿಗಳು ಏನು ನಮ್ಮ ಪೂಜ್ಯರಾಗಿರ್ತಕ್ಕಂಥ ಮಹದೇವ ಸ್ವಾಮಿಗಳ ಒಂದು ಆಶೀರ್ವಾದದಿಂದ ನಮ್ಮೆಲ್ಲರ ಹೆಮ್ಮೆ ಏನು ಕರ್ನಾಟಕ ಸರ್ಕಾರದ ಪರಿಸರ ರಾಯಭಾರಿಗಳು ನಮ್ಮ
ಅಮ್ಮನವರು ಆಗಿರ್ತಕ್ಕಂಥ ಸಾಲುಮರದ ತಿಮ್ಮಕ್ಕನವರ ಒಂದು ಇಲ್ಲಿ ನೇತೃತ್ವದಲ್ಲಿ ಇವತ್ತು ಏನು ಈ ಒಂದು ಕಾರ್ಯಕ್ರಮ ಮತ್ತು ನಮ್ಮೆಲ್ಲರ ಕರ್ನಾಟಕದ ಹೆಮ್ಮೆಯ ಸುಪುತ್ರರು ಎಲ್ಲ ಯುವಕರ ಮಾರ್ಗದರ್ಶಕರಾಗಿರ್ತಕ್ಕಂಥ ಸಂತೋಷಗಳೇ ಸಾರ್ ಅವರು ಮತ್ತು ನಮ್ಮ ಇತ್ತೀಚಿನ ದಿನಗಳಲ್ಲಂತೂ ಎಲ್ಲ ಕಡೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಯಾರ್ದಾದ್ರೂ ಭಾಷಣ ಕೇಳಬೇಕು, ಯಾವ್ದಾದ್ರೂ ಮಾತುಗಳು ಕೇಳಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಚಲನಚಿತ್ರದಲ್ಲಿ ಇರ್ತಕ್ಕಂಥ ನಟರ ಮಾತನ್ನ ಯಾರು ಕೇಳಲಿಕ್ಕೆ ಇವತ್ತು ಬಯಸ್ತಾ ಇಲ್ಲ. ಇವತ್ತು ಚಲನಚಿತ್ರದಿಂದ ಹೊರಗಡೆ ಬಂದು ಇವತ್ತು ಸಮಾಜವನ್ನ ಕಟ್ಟುವಂತ ಕೆಲಸ ಮಾಡ್ತಾ ಇರತಕ್ಕಂಥ ಚೇತನ ಅಹಿಂಸಾ ಸರ್ ಅವರ ಮಾತುಗಳನ್ನ ಕೇಳಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದಾರೆ. ಕರ್ನಾಟಕದ ಮೂಲೆ ಮೂಲೆಗೆ ನಾವು ಸಂಘಟನೆ ಕಟ್ಟಲಿಕ್ಕೆ ಹೋದಾಗ ಪ್ರತಿಯೊಂದು ಕಡೆ ಹೇಳ್ತಿದ್ದಾರೆ, ಚೇತನ್ ಸರ್ ಅವ್ರನ್ನ ದಯವಿಟ್ಟು ನೀವು ಆಹ್ವಾನ ಮಾಡಿ, ನಿಮ್ಮ ಸಂಘಟನೆ ಮುಖಾಂತರ ನಮ್ಗೊಂದು ಸಂದೇಶ ಕೊಡಿಸಿ ಅನ್ನೋ ಮಾತನ್ನ ಎಲ್ಲ ಯುವಕರ ಬಾಯಲ್ಲಿ ಬರ್ತಾ ಇದೆ. ಈ ಒಂದು ಬೆಳವಣಿಗೆ ಇವತ್ತು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಇವತ್ತು ಬೇಕಾಗಿದೆ. ಅಂತವರೆಲ್ಲರೂ ಇವತ್ತು ಮಹನೀಯರು ಇವತ್ತು ಏನಿಲ್ಲಿ ಕೂತಿದಾರ. ಅದೇ ರೀತಿಯಾಗಿ ಅಯ್ಯಪ್ಪ ಸೇವಾ ಸಮಿತಿಯ ಅಧ್ಯಕ್ಷರು ನನ್ನ ಆತ್ಮೀಯರಾಗಿರ್ತಕ್ಕಂಥ ಉಮೇಶ್ ಸರ್ ಅವರು ಆಗಿರ್ಬೋದು, ಮತ್ತೆ ನನ್ನ ಮತ್ತೊಬ್ಬ ಸಹೋದರರಾಗಿರ್ತಕ್ಕಂಥ ಯಾವ ಒಂದು ನೀವು ಈಗ ಒಂದು ಕೋಟಿ ಕೋಟಿ ರೊಕ್ಕ ಗಳಿಸಿ ಹಾಡನ್ನ ನೋಡಿದ್ವಿ. ಆ ಹಾಡಲ್ಲಿ ಯಾವ ಎಲ್ಲ ಆಶ್ರಮಗಳು ನಾವು ಕಡೆಗೆ ನಮ್ಗೆ ಏನು ಸಿಗುತ್ತೆ ಅನ್ನೋದಕ್ಕೆ ನಾವು ಸಾವಿರಾರು ಕೋಟಿ ಮಾಡ್ತೀವಿ, ಆದರೆ ಸಾವಿರಾರು ಕೋಟಿ ಮಾಡಿರ್ತಕ್ಕಂಥವ್ರು ಮತ್ತೆ ಅವ್ರ ಮಕ್ಕಳು ಎಲ್ಲೋ ಬೇರೆ ಬೇರೆ ದೇಶ ವಿದೇಶಗಳಿಗೆ ಹೋಗಿ ಯಾವ ಒಂದು ಹಿರಿಯರನ್ನ ಎಲ್ಲಿ ಬಿಟ್ಟಿದ್ದಾರೆ, ಆಶ್ರಮಗಳಲ್ಲಿ ಬಿಟ್ಟಿದ್ದಾರೆ, ಅದನ್ನ ಒಂದು ನಡೆಸ್ತಾ ಇರತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಪ್ರಶಾಂತ್ ಚಕ್ರವರ್ತಿ ಅವರು, ಮಹೇಶ್ ಅವರು ಎಲ್ಲ ಬಂದಿದ್ದಾರೆ. ಈ ಒಂದು ವೇದಿಕೆ ಬಹಳ ಸುಂದರ. ಅದೇ ರೀತಿಯಾಗಿ ನಮ್ಮ ಭಾಗ್ಯ ಸಿಸ್ಟರ್ ಅವರು ಮತ್ತೆ ಮಂಜುಳಾ ಸಿಸ್ಟರ್ ಅವರು, ಮುನ್ರಾಜ್ ಸರ್ ಅವರು ಎಲ್ಲ ವೇದಿಕೆ ಮೇಲೆ ಇದ್ದಾರೆ. ಅದೇ ರೀತಿಯಾಗಿ ಕನ್ನಡ ಪರ ಹೋರಾಟಗಳಲ್ಲಿ ಬಹಳ ವರ್ಷಗಳಿಂದ, ಅನೇಕ ವರ್ಷಗಳಿಂದ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಮತ್ತು ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಸವರಾಜ್ ಪಡಕೋಟೆ ಸರ್ ಅವರು, ಸಾಗರ್ ತುರುವೇಕೆರೆ ಅವರು, ಮಿಮಿಕ್ರಿ ಕಲಾವಿದರು, ಅವರೆಲ್ಲರೂ ಇಂಥ ಒಂದು ಸುಂದರವಾದ ಈ ಒಂದು ವೇದಿಕೆಗೆ ಆಗಮಿಸಿ ತಾವೆಲ್ಲ ಒಂದು ಏನು ಕೋಟಿ ಕೋಟಿ ರೊಕ್ಕ ಗಳಿಸಿ ಅನ್ನೋ ಒಂದು ಹಾಡನ್ನ ಇವತ್ತು ಏನು ಕರ್ನಾಟಕ ರಾಜ್ಯಕ್ಕೆ ಮತ್ತು ಭಾರತ ದೇಶಕ್ಕೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ವಂದಿಸಿ, ಭಾರತೀಯರ ಸೇವಾ ಸಮಿತಿಯ ಮೇಲೆ ಇದೇ ರೀತಿ ಪ್ರೀತಿ ವಿಶ್ವಾಸ ಎಲ್ಲ ಇರಲಿ ಅನ್ನೋ ಒಂದು ವಿಶ್ವಾಸವನ್ನ ಹೊಂದಿ ಮುಂದಿನ ದಿನಗಳಲ್ಲಿ ಒಂದು ಅದ್ಧೂರಿಯಾಗಿ, ಇದು ಬಹಳ ಒಂದು ಚಿಕ್ಕ ಜಾಗ ಅಂತೇಳಿ ನಾನಾದ್ರೂ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಊಡಿ ರಾಮಚಂದ್ರ ಅಂತ ಹೇಳಿದ್ರೇನೆ ಜನಸಾಗರ, ಊಡಿ ರಾಮಚಂದ್ರ ಅಂತ ಹೇಳಿದ್ರೇನೆ ಜನಸಾಗರ. ಅವರು ಯಾವುದೇ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಕಾರ್ಯಕ್ರಮ ಇದ್ರೆ ರಾತ್ರಿ 11 ಗಂಟೆ ತನಕ ಅವರಿಗೆ ಬಿಡುವಿರೋದಿಲ್ಲ. ರಾತ್ರಿ 11 ಗಂಟೆಯಲ್ಲಿ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಒಂದು ಕನಿಷ್ಠ ಪಕ್ಷ ಒಂದು 200 ಜನ ಹೋಗ್ತೀವಿ, ಕನಿಷ್ಠ ಪಕ್ಷ ಒಂದು 200 ಜನ ಹೋಗ್ತೀವಿ. ಅದೇ ರೀತಿ ಇದು ಬಹಳ ಸಣ್ಣ ಕಾರ್ಯಕ್ರಮ. ಮುಂದಿನ ದಿನಗಳಲ್ಲಿ ಸಾವಿರಾರು ಜನರ ಒಂದು ಸಮ್ಮುಖದಲ್ಲಿ ಮತ್ತೊಮ್ಮೆ ಈ ಒಂದು ಹಾಡನ್ನ ನಾವು ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಮನವಿಯನ್ನ ಮಾಡಿ ಕಾಲಾವಕಾಶದ ಕೊರತೆಯಿಂದ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಆತ್ಮೀಯ ಸ್ನೇಹಿತರು, ಸಹೋದರರು ಹುಡಿ ಚಿನ್ನಿ ಸಾಹೇಬರು ಅದ್ಭುತವಾದ ಸಾಂಗ್ ಆಡಿದ್ದಾರೆ. ಕಾರಣ ಇಷ್ಟ, ನಾನು ಚಿನ್ನಿ ಸರ್ ಲಾಂಗ್ ಎಲ್ಲ ಹೋಗ್ಬೇಕಾದ್ರೆ ಕಾರಲ್ಲಿ ಬರೀ ಸಾಂಗ್ ಆಡ್ಕೊಂಡು ಹೋಗ್ತಾ ಇರೋದು. ಬಟ್ ಇವರು ಸಾಂಗ್ ನ ಲೋಕಾರ್ಪಣೆ ಮಾಡ್ತಾರೆ, ನಮ್ಮ ಅಪ್ಪಣೆ ನಂಗೆ ಗೊತ್ತಿಲ್ಲ ಗುರು. ಇವತ್ತು ಬಹಳ ಖುಷಿ ಆಯ್ತು. ಬಟ್ ಅದ್ಭುತವಾದ ಏನಂದ್ರೆ, ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿರ್ಬೇಕು, ಎಲ್ಲಾ ಕಡೆ ಬರೀ ಲವ್ ಸಾಂಗೇ ಜಾಸ್ತಿ, ಪ್ರೀತಿ ಪ್ರೇಮ ಪ್ರಣಯ ಅಂತ. ಅಪ್ಪ ಅಮ್ಮನ ಸಾಂಗ್ ತುಂಬಾ ಕಡಿಮೆ. ನಾವು ಹುಡುಕ್ತಿವಿ ಯಾವ್ದಾರ ಎಮೋಷನ್ ಸಾಂಗ್ ಹಾಕಾನ ಅಂತ, ಸಿಗೋದು ತುಂಬಾ ಕಷ್ಟ. ಹಾಕಿದ್ರೆ ರಿಪೀಟ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಅಪ್ಪ ಅಮ್ಮನಿಗೋಸ್ಕರ ಒಂದು ಒಳ್ಳೆ ಸಾಂಗ್ ನ ನಮ್ಮಂತ ಆಶ್ರಮಗಳಿಗೆ ಒಂದು ಲೋಕಾರ್ಪಣೆ ಮಾಡಿದ್ರಲ್ಲ, ಬಹಳ ಖುಷಿ ಆಯ್ತು. ಆ ಹಾಡು ಕೇಳಿ, ಅದರಲ್ಲೂ ಆ ಹಾಡಲ್ಲಿ ನಮ್ಮ ಆಶ್ರಮಕ್ಕೆ ಬಂದು, ಎಷ್ಟೋ ಆಶ್ರಮಗಳಿದೆ, ಎಲ್ಲ ಬಿಟ್ಟು ನಮ್ಮ ಒಂದು ಆಶ್ರಮಕ್ಕೆ ಬಂದು ಅದನ್ನ ಶೂಟ್ ಮಾಡಿದ್ರಲ್ಲ, ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಬಹಳ ಖುಷಿ ಆಗುತ್ತೆ. ಹಾಗೆ ಇವತ್ತು ಸ್ಟೇಜ್ ಮೇಲೆ ತುಂಬಾ ನಾನು ಮುಂದೆ ಏನೂ ಅಲ್ಲ, ಸಿಂಪಲ್ ಮನುಷ್ಯ ಅಷ್ಟೇ. ಬಟ್ ಒಂದ್ ಹೇಳ್ತೀನಿ, ಎಷ್ಟೋ ಜನ ಅನ್ಕೊಂಡಿರ್ತೀರಾ 45 ವರ್ಷ ಆದ್ಮೇಲೆ ನಮ್ಮ ಲೈಫ್ ಮುಗೀತು ಅಷ್ಟೇ, ನಮ್ಮ ಬಿಡು ಲೈಫ್ ಮುಗೀತು ಅಷ್ಟೇ ಅನ್ಕೊಂತೀರಾ. ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ನಿಮ್ಮ ಲೈಫ್ ಜರ್ನಿ ಸ್ಟಾರ್ಟ್ ಆಗೋದೇ 40 ವಯಸ್ಸು ಮೇಲೆ. ಇವತ್ತು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಇಲ್ಲೇ ಕೂತಿದ್ದಾರೆ ಸಾಲುಮರದ ತಿಮ್ಮಕ್ಕ ಅಮ್ಮನವರು. ಅವರು ಮರಗಳನ್ನ ನೆಡಕ್ ಸ್ಟಾರ್ಟ್ ಮಾಡಿದ್ದು 48ನೇ ವಯಸ್ಸಿಗೆ ಅಲ್ಲ ಸರ್, 48ನೇ ವಯಸ್ಸಿಗೆ. ಇವತ್ತು ತಗೊಂಡಿದ್ದಾರೆ ಪದ್ಮಶ್ರೀ, ಹಾಗೆ ಗೌರವ ಡಾಕ್ಟರೇಟ್. ಹಾಗೆ ಇವತ್ತು ಸಾಲುಮರದ ತಿಮ್ಮಕ್ಕ ಅಮ್ಮ ಅಂದ್ರೆ ಇಡೀ ಕರ್ನಾಟಕ ಅಲ್ಲ, ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಗೊತ್ತು. ದಯವಿಟ್ಟು ಅಷ್ಟೇ ನೀವು ಕೂಡ
ವಯಸ್ಸಾಯ್ತು ಅನ್ಕೋಬೇಡಿ, ವಯಸ್ಸು ಕೌಂಟ್ ಅಲ್ಲ. ಇವತ್ತು ನಮ್ಮ ಚಿನ್ನಿ ಸಾಹೇಬ್ರಿಗೆ ಎಷ್ಟು ವಯಸ್ಸಿಗೆ? 18 ಎಷ್ಟು ಸರ್? ಥ್ಯಾಂಕ್ ಯು ಸರ್. ಅಲ್ಲ ಎಷ್ಟು ಸರ್ ನನಗೆ ಗೊತ್ತಿಲ್ಲ, 40+ ಇರ್ಬೋದು. ಬಟ್ ಇವಾಗ ಒಂದು 40 ಇಲ್ಲ 40 ಬಟ್ ಇವಾಗ ಒಂದು ಹಾಡು ಹೇಳಕ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಮುಂದೆ ಅವ್ರು ಯಾವ ರೇಂಜಲ್ಲಿ ಬೆಳೀತಾರೋ ಗೊತ್ತಿಲ್ಲ. ಮುಂದೆ ಅವರಿಂದ ಸಾವಿರಾರು ಸಾಂಗ್ ಬರಲಿ ಅಂತ ದೇವರ ಪ್ರಾರ್ಥನೆ ಮಾಡ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಇದನ್ನ ಪ್ರೀತಿಯ ಪ್ರಶಾಂತ್ ಚಕ್ರವರ್ತಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.